ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲ ಚಳಿಗಾಲಕ್ಕೆ ಸ್ಪೆಷಲ್ ಆದಂಥ ಸೀಗಡಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ 4 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, 2 ಖಾರದ ಮೆಣಸಿನ್ಕಾಯಿ, ಗಸಗಸೆ, ಮೆಣಸು ಮತ್ತು ಸೀಗಡಿ ಸಣ್ಣ ಸೀಗಡಿ ಆದ್ರೂ ನಡೆಯುತ್ತೆ, ದಪ್ಪ ಸೀಗಡಿ ಆದ್ರೂ ಆಗುತ್ತೆ. ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1/2 ಟೀ ಸ್ಪೂನ್ ಗಸಗಸೆ, 1 ಸ್ಪೂನ್ ಮೆಣಸು, 1.5 to 2 ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಹಾಕೊಂಡ ನಂತರ ಸೀಗಡಿನ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಈಗ ಒಂದು ಪ್ಯಾನಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೀಗಡಿನ ಹಾಕ್ಕೊಂಡು ಅದು ಲೈಟಾಗಿ ಸ್ಮೆಲ್ ಬರುತ್ತೆ ಮತ್ತು ಲೈಟ್ ಕೆಂಪಾಗುತ್ತೆ. ಲೈಟ್ಗೆ ಅಷ್ಟು ಗಮನ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ರೈ ಮಾಡ್ಕೊಂಡ ನಂತರ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ರುಬ್ಬಿಟ್ಟಿದ್ದೀನಿ. ಇವಾಗ ಪ್ಯಾನ್ಗೆ ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೆ. ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಬಾಣಂತಿಯರಿಗೆ ಮಾಡ್ತಿದ್ರೆ ಟೊಮೆಟೊನ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂದರೆ ಶೀತ ಅಂತ ಟೊಮೆಟೊ ಹಾಕೋದಿಲ್ಲ. ಫ್ರೈ ಮಾಡ್ಕೊಂಡ ನಂತರ ಮಸಾಲೆನ ಗಟ್ಟಿಯಾಗಿಯೇ ಹಾಕ್ಕೊಳ್ಳೋಣ. ಗಟ್ಟಿಯಾಗಿ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ, ಅಂದರೆ ಎಣ್ಣೆ ಬಿಟ್ಕೊಬೇಕು, ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೈ ಮಾಡ್ಕೊಂಡ ನಂತರ ಬಜ್ಜಿ ಆಲ್ಮೋಸ್ಟ್ ಗಟ್ಟಿನೇ ಇರುತ್ತೆ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಗೊತ್ತಾಗುತ್ತೆ ನಿಮಗೆ, ಸೀಗಡಿ ಬಜ್ಜಿ ಗೊತ್ತಲ್ವ, ಗಟ್ಟಿಯಾಗೇ ಇರಬೇಕು. ನೋಡಿ ಅದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಈ ಮಳೆಗಾಲ ಚಳಿಗಾಲದಲ್ಲಿ ಫ್ರೆಂಡ್ಸ್ ಸೀಗಡಿ ಆಲ್ಮೋಸ್ಟ್ ಎಲ್ಲರೂ ಫೇವ್ರೇಟು, ನನ್ನ ಫೇವ್ರೇಟು ಕೂಡ. ನೋಡಿ ಇವಾಗ ಕುದೀತಾ ಇದೆ, ಸೀಗಡಿ ಬಜ್ಜಿ ರೆಡಿಯಾಗಿದೆ. ನೋಡೋದ್ರಲ್ಲ ಫ್ರೆಂಡ್ಸ್, ಸೀಗಡಿ ಬಜ್ಜಿ ಹೇಗೆ ಮಾಡೋದು ಅಂತ. ಇದನ್ನು ಬಿಸಿಯನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಆಹಾ, ತುಂಬಾ ಟೇಸ್ಟಿ ಇರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.